ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನನ್ನು ಸರ್ವನಾಶ ಮಾಡ್ತೀನಿ ಅಂತಿದ್ದ ಟ್ರಂಪ್ ಈಗ ಯುದ್ಧ ಮುಗಿಸೋಕೆ ಹೊಸ ಕಾರಣ ಹುಡುಕ್ತಾ ಇದ್ದಾರೆ. ಯುದ್ಧ ಅನ್ಕೊಂಡಂಗೆ ಆಗ್ತಿಲ್ಲ. ಹೀಗಾಗಿ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಗೆದ್ದೆ ಅಂತ ಹೇಳಿ ಬ್ಯಾಟ್ ಇಟ್ಕೊಂಡಿರೋರು ಅವ್ರ ಬ್ಯಾಟಿಂಗ್ ಮುಗಿದ ತಕ್ಷಣ ಮ್ಯಾಚ್ ಮುಗೀತು ಅಂತ ಹೇಳಿ ಎದ್ದು ಹೋಗ್ತಾರಲ್ಲ ಬ್ಯಾಟ್ ಇಟ್ಕೊಂಡು, ಆ ಥರ ಒಂದು ಪ್ಲಾನ್ ಮಾಡ್ತಿದಾರಂತೆ ಟ್ರಂಪ್. ಆದರೆ ಮತ್ತೊಂದು ಕಡೆ ಇರಾನ್ನ ಶಿಷ್ಯರಾಗಿರೋ ಹೂತಿಗಳು ಅವ್ರ ಕಾಟ ನಿಲ್ಲಿಸಿಲ್ಲ, ಅವರು ಆರ್ಭಟಿಸ್ತಾ ಇದ್ದಾರೆ. ಇದು ಸೇರಿದ ಹಾಗೆ ಇನ್ನು ಸಾಕಷ್ಟು ಮಹತ್ವದ ಇಂಟರ್ನ್ಯಾಷನಲ್ ಅಪ್ಡೇಟ್ಸ್ ಇವೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಆಗಿರೋ ಹೊಸ ಉದ್ವಿಗ್ನತೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀವಿ. ಭಾರತ ಬಾಂಗ್ಲಾ ಗಡಿಯಲ್ಲಿ ಘರ್ಷಣೆ ಜಾಸ್ತಿ ಆಗಿದೆ. BSF ಯೋಧರು ಗುಂಡಿನ ಮಳೆ ಕರೆದಿದ್ದಾರೆ. ಭಾರತದ ಗಡಿ ದಾಟೋಕೆ ಬಂದ ಶಂಕಿತ ಬಾಂಗ್ಲಾ ನಶಾವಸ್ತು ಕಳ್ಳ ಸಾಗಾಣಿಕೆದಾರನನ್ನ ಗುಂಡಿಕ್ಕಿ ಹೊಡೆದು ಹಾಕಿದ್ದಾರೆ. ತ್ರಿಪುರಾ ಗಡಿ ಭಾಗದಲ್ಲಿರೋ ಉನಾಕೋಟಿ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಬಾಂಗ್ಲಾದ ಒಂದಿಷ್ಟು ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು ಗಡಿ ದಾಟೋಕೆ ಪ್ರಯತ್ನ ಮಾಡಿದಾಗ BSF ಯೋಧರು ಎಚ್ಚರಿಕೆ ಕೊಟ್ಟರು. ಆಗ ಕಳ್ಳ ಸಾಗಾಣಿಕೆದಾರರು ಮಾರಕ ಆಯುಧಗಳಿಂದ ಯೋಧರ ಮೇಲೆ ದಾಳಿ ಮಾಡೋಕೆ ಬಂದರು. ಆಗ BSFನವರು ಅನಿವಾರ್ಯವಾಗಿ ಗುಂಡು ಹಾರಿಸಬೇಕಾಗಿ ಬಂತು. ಆಗ ಕಳ್ಳ ಸಾಗಾಣಿಕೆದಾರರು ಓಡಿ ಹೋದರು. ಆದರೆ ಒಬ್ಬ ಶಂಕಿತ ಕಳ್ಳ ಸಾಗಾಣಿಕೆದಾರ ಗುಂಡೇಟು ತಿಂದು ಹೋಗಿದ್ದಾನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ನಡುವೆ ಗಡಿ ಹತ್ತಿರ ಇರೋ ಪಶ್ಚಿಮ ಬಂಗಾಳದ ಜಲ್ಪಾಯ್ಗುರಿಯಲ್ಲಿ 35 ವರ್ಷದ ರೈತರೊಬ್ಬರನ್ನ ಬಾಂಗ್ಲಾ ಪ್ರಜೆಗಳು ಬಂದು ಅಪಹರಣ ಮಾಡಿದ್ದಾರೆ. ನಂತರ ಬಾಂಗ್ಲಾದ ಪಂಚ್ಗಢ ಜಿಲ್ಲೆಗೆ ಕರ್ಕೊಂಡು ಹೋಗಿ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. 2 ದಿನಗಳ ಹಿಂದಷ್ಟೇ ನಮ್ಮ BSF ಯೋಧರು ಭಾರತಕ್ಕೆ ಪ್ರವೇಶ ಮಾಡೋಕೆ ನೋಡಿದ್ದ ಬಾಂಗ್ಲಾ ಪ್ರಜೆಯೊಬ್ಬನನ್ನ ಹಿಡಿದಿದ್ರು. ಈತನಿಗೆ ಮಾದಕ ವಸ್ತು ಜಾಲದ ಲಿಂಕ್ ಇದೆ ಅನ್ನೋ ಅನುಮಾನದ ಮೇರೆಗೆ ಬಂಗಾಳ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿತ್ತು. ಇದಕ್ಕೆ ಪ್ರತೀಕಾರವಾಗಿ ಬಾಂಗ್ಲಾ ಪ್ರಜೆಗಳನ್ನ ಚೂಬಿಟ್ಟು ನಮ್ಮ ರೈತರನ್ನ ಹೊತ್ಕೊಂಡು ಹೋಗಿ ಅವ್ರನ್ನ ಒತ್ತೆಯಾಳ್ತರ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ರೈತರನ್ನ ಸೇಫ್ ಆಗಿ ವಾಪಸ್ ಭಾರತಕ್ಕೆ ಕರ್ತರೋಕೆ BSF ಆಲ್ರೆಡಿ ಬಾಂಗ್ಲಾದ BGB ಯೊಂದಿಗೆ ಮಾತುಕತೆ ನಡೆಸಿದೆ. ಆದರೆ ಇನ್ನೂ ರಿಲೀಸ್ ಮಾಡಿಲ್ಲ ಅವರು. ಈಗಲೂ ರಿಲೀಸ್ಗೆ BSF ಅವ್ರ ಮೇಲೆ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದೆ. ಏನೋ ಇರಾನನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ದ ಟ್ರಂಪ್ ಇರಾನ್ ಜೊತೆಗಿನ ಕಾಳಗದಲ್ಲಿ ಹೊಸ ಲೆಕ್ಕಾಚಾರ ಶುರು ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಈ ಯುದ್ಧವನ್ನ ಮುಗಿಸೋದು ಟ್ರಂಪ್ ಅನ್ಕೊಂಡಿರೋ ರೀತಿ ಆಗ್ತಾ ಇಲ್ಲ. ಹೀಗಾಗಿ ಈ ಯುದ್ಧವನ್ನ ತಮ್ಮ ಗೆಲುವು ಅಂತ ಬಿಂಬಿಸ್ಕೊಳ್ಳೋಕೆ ಟ್ರಂಪ್ ಪ್ಲಾನ್ ಮಾಡ್ತಿದ್ದಾರೆ. ಈ ಯುದ್ಧದಿಂದ ಎಸ್ಕೇಪ್ ಆಗೋಕೆ ನೋಡ್ತಾ ಇದ್ದಾರೆ. ಇದಕ್ಕಾಗಿ ಬರೀ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿಸೋಕೆ ಟ್ರಂಪ್ ಪ್ಲಾನ್ ಮಾಡ್ತಿದ್ದಾರೆ. ಒಂದು ವೇಳೆ ಇರಾನ್ ಇದನ್ನ ಓಪನ್ ಮಾಡಿದ್ರೆ ಇರಾನ್ ಜೊತೆಗಿನ ನ್ಯೂಕ್ಲಿಯರ್ ಡೀಲ್ ಅನ್ನ ಟ್ರಂಪ್ ಕೈ ಬಿಡಬಹುದು. ಆ ಪ್ರೆಷರನ್ನು ಟ್ರಂಪ್ ಸ್ವಲ್ಪ ಕಮ್ಮಿ ಮಾಡಬಹುದು. ವಿಕ್ಟರಿ ಡಿಕ್ಲೇರ್ ಮಾಡ್ಕೋಬಹುದು ಹಾರ್ಮುಜ್ ಓಪನ್ ಮಾಡಿಸಿದೆ ಅಂತ ಹೇಳಿ ಅನ್ನೋ ಲೆಕ್ಕಾಚಾರ. ಯಾರು ಹೇಳಿರೋದು ಇದನ್ನ? ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ಲೇ ರಿಪೋರ್ಟ್ ಮಾಡಿರೋದು. ಅಣ್ವಸ್ತ್ರ ಒಪ್ಪಂದ ಇಲ್ಲದೆ ಇದ್ರೂ ಪರವಾಗಿಲ್ಲ, ಜಲಸಂಧಿ ಓಪನ್ ಆದರೆ ಸಾಕು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಆದರೆ ಇರಾನ್ ಮಾತ್ರ ದೊಡ್ಡ ದೊಡ್ಡ ಡಿಮಾಂಡ್ಗಳನ್ನು ಮುಂದಿಡ್ತಿರೋದ್ರಿಂದ ಈ ಪ್ಲಾನ್ ಕಷ್ಟ ಆಗ್ತಿದೆ. ಇರಾನ್ ಕಡೆಯಿಂದ ಯುದ್ಧದ ನಷ್ಟ ಪರಿಹಾರ, ನಿರ್ಬಂಧಗಳ ತೆರವು ಕೇಳಲಾಗ್ತಿದೆ. ಜೊತೆಗೆ ಅಮೆರಿಕ ಸೇನೆ ವಾಪಸ್ ಹೋಗಬೇಕು ಅಂತ ಇರಾನ್ ಡಿಮಾಂಡ್ ಮಾಡ್ತಿದೆ. ಏನೋ ಹಾರ್ಮುಜ್ ಉದ್ವಿಗ್ನತೆಯಿಂದ ತೈಲ ಬೆಲೆ ಏರುಪೇರಾಗ್ತಿದೆ. ಇದೇ ಟೈಮ್ನಲ್ಲಿ ಅಮೆರಿಕದ ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಹತ್ತಿರ ಬರ್ತಾ ಇದೆ. ಯುದ್ಧ ಶುರುವಾದಾಗಿನಿಂದ ಅಮೆರಿಕದಲ್ಲಿ ಪೆಟ್ರೋಲ್ ರೇಟ್ ತುಂಬ ಜಾಸ್ತಿ ಆಗಿದೆ. ಹೀಗಾಗಿ ಟ್ರಂಪ್ ವಾರನ ಬೇಗ ಮುಗಿಸೋಕೆ ವಿಕ್ಟರಿ ಡಿಕ್ಲೇರ್ ಮಾಡೋಕೆ ಕಾರಣ ಹುಡುಕ್ತಾ ಇದ್ದಾರೆ. ಆ ಅನಿವಾರ್ಯತೆ ಅವರಿಗಿದೆ. ಆ ರೀತಿ ವಾಲ್ ಸ್ಟ್ರೀಟ್ ಜರ್ನಲ್ ವಿಶ್ಲೇಷಣೆ. ಏನೋ ಇರಾನ್ನ 3 ಪ್ರಮುಖ ಅಣು ಕೇಂದ್ರಗಳನ್ನು 2025 ಮೇ ತಿಂಗಳಲ್ಲಿ ಧ್ವಂಸ ಮಾಡಲಾಗಿದೆ. ಸೊ ಮತ್ತೆ ಇರಾನ್ ತನ್ನ ಅಣು ಕಾರ್ಯಕ್ರಮ ಶುರು ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ. ಒಂದು ವೇಳೆ ಗುಟ್ಟಾಗಿ ಮತ್ತೆ ಅಣು ಪ್ರೋಗ್ರಾಮ್ ಮಾಡಿದ್ರೂ ಅಮೆರಿಕದ ಇಂಟೆಲಿಜೆನ್ಸ್ಗೆ ಗೊತ್ತಾಗುತ್ತೆ. ಹೀಗಾಗಿ ಅಣು ನಿಶಸ್ತ್ರೀಕರಣ ಇರಾನ್ದು ನಾವು ಮಾಡಿ ಆಗಿದೆ ಅಂತ ಟ್ರಂಪ್ ಈಗ ಹೇಳ್ಬೋದು. ಸೊ ಹಾರ್ಮುಜ್ ಓಪನ್ ಮಾಡೋದೊಂದೇ ಫೈನಲ್ ಪಾಯಿಂಟ್ ಅಂತೇಳಿ ಅವರು ಪ್ರೊಜೆಕ್ಟ್ ಮಾಡಬಹುದು. ಈಗ ಏನೋ ಇರಾನ್ ವಿಚಾರವಾಗಿ ಟ್ರಂಪ್ ಮತ್ತೆ ಮಾತನಾಡಿದ್ದಾರೆ. ವಿ ಆರ್ ಲೋ ಕೇಯಿಂಗ್ ಇಟ್, ಅಂದರೆ ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಇದನ್ನು ದೊಡ್ಡ ಹೈಪ್ ಮಾಡ್ತಿಲ್ಲ, ಇದನ್ನು ಸ್ಮೂತಾಗಿ ಅಂದರೆ ಸ್ವಲ್ಪ ಅಷ್ಟೊಂದು ಸದ್ದಿಲ್ಲೇ ನಾವು ಅದನ್ನು ಕೆಳಗಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಇರಾನ್ ಜೊತೆ ಈಗ ಸೀರಿಯಸ್ ಆಗಿ ಮಾತುಕತೆ ಮಾಡ್ತಿಲ್ಲ. ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ತುಂಬ ಏನು ಕೆಟ್ಟ ಪರಿಸ್ಥಿತಿ ಇದೆ ಅದನ್ನು ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಇರಾನಲ್ಲಿ ಹಣದುಬ್ಬರ ಮಿತಿ ಮೀರಿದೆ, ಸೈನಿಕರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ನಾವು ಹಾಕಿರೋ ಎಕನಾಮಿಕ್ ಬ್ಲಾಕೇಡ್ ಅಥವಾ ಈ ನೇವಲ್ ಬ್ಲಾಕೇಡ್ ಏನಿದೆ ಅದರಿಂದ ಇರಾನ್ಗೆ ಈ ಸ್ಥಿತಿ ಬಂದಿದೆ. ತೈಲ ಬೆಲೆ $75 ಇಳಿದಿರೋದು ಅಮೆರಿಕ ಗ್ರಾಹಕರಿಗೂ ರಿಲೀಫ್ ಕೊಟ್ಟಿದೆ. ಇದೆಲ್ಲ ಒಂದು ಚೆಸ್ ಆಟದ ರೀತಿ, ನಾವು ಅಂದುಕೊಂಡಿದ್ದೇ ಆಗುತ್ತೆ ನೋಡಿ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ಇರಾನ್ ಅಮೆರಿಕಾಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಒಳಗಡೆ ಅಮೆರಿಕ ಸೇನೆ ಕಾಲಿಟ್ಟರೆ ಕತ್ತರಿಸಾಕ್ಬಿಡ್ತೀವಿ ಅಂತೇಳಿ ಹೇಳಿದೆ. ಇರಾನ್ ಸೇನೆಯ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಅಲಿ ಜಹಾನ್ ಶಾಹಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದ ಒಂದೇ ಒಂದು ಹೆಜ್ಜೆ ಇರಾನ್ ನೆಲದ ಮೇಲೆ ಬಿದ್ದರೂ ಕೂಡ ನಾವು ಸುಮ್ಮನಿರೋದಿಲ್ಲ, ಅವ್ರನ್ನ ಕತ್ತರಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕದ ಯಾವುದೇ ದಾಳಿಯನ್ನು ಎದುರಿಸೋಕೆ ನಮ್ಮ ಸೇನೆ ಫುಲ್ ರೆಡಿಯಾಗಿದೆ.
ಹೈ ಅಲರ್ಟ್ನಲ್ಲಿದ್ದೀವಿ ನಾವು ಅಂತ ಇರಾನ್ ಕಮಾಂಡರ್ ಹೇಳಿದ್ದಾರೆ. ಇನ್ನು ಯೆಮೆನ್ನಲ್ಲಿ ಇರಾನ್ ಬೆಂಬಲಿತ ಹುತಿಗಳ ಅಟ್ಟಹಾಸ ಕಂಟಿನ್ಯೂ ಆಗಿದೆ. ಈಗ ಯೆಮೆನ್ನ ರೆಡ್ ಸಿ ಪೋರ್ಟ್ ಸಿಟಿ ಅಲ್ ಮಖಾ ಮೇಲೆ ಹುತಿಗಳು ಮುಖಾಮುಖಿ ನೋಡದೇನೆ ಮಿಸೈಲ್ ಡ್ರೋನ್ಗಳ ಮೂಲಕ ದಾಳಿ ಮಾಡಿದ್ದಾರೆ. 7 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ 4 ಸೈನಿಕರು ಮತ್ತು 3 ನಾಗರಿಕರಿದ್ದಾರೆ ಅಂತ ಯೆಮೆನ್ನ ಅಧಿಕೃತ ಸರ್ಕಾರದ ಸೇನೆ ಹೇಳಿದೆ. 30ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿವೆ. ಇತ್ತ ಯೆಮೆನ್ನ ಅಲ್ ಖೊಖಾ ಜಿಲ್ಲೆ ಮೇಲೂ ಕೂಡ ಹುತಿಗಳು ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿನ ಗವರ್ನರ್ ಅಲ್ ಹಸನ್ ತಾಹಿರ್ ಮನೆ ಮೇಲೇನೆ ಮಿಸೈಲ್ ಹಾರಿಸಿದ್ದಾರೆ. ಆದರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ದಾಳಿ ಬಗ್ಗೆ ಹುತಿಗಳು ರಿಯಾಕ್ಟ್ ಮಾಡಿದ್ದಾರೆ. ಸೌದಿ ಸೈನಿಕರು ಮತ್ತು ಶಸ್ತ್ರಾಸ್ತ್ರಗಳ ಡಿಪೋಗಳನ್ನು ಟಾರ್ಗೆಟ್ ಮಾಡಿದ್ವಿ. ಪಶ್ಚಿಮ ಕರಾವಳಿಯಲ್ಲಿ ಸೌದಿ ಅರೇಬಿಯಾ ತನ್ನ ಸೇನಾ ಬಲ ಹೆಚ್ಚಿಸ್ತಾ ಇದೆ, ಹೀಗಾಗಿ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇತ್ತ ಯೆಮೆನ್ ಸೇನೆ ಹುತಿಗಳು ಹಾರಿಸಿದ 11 ಡ್ರೋನ್ಗಳನ್ನು ಹೊಡೆದು ಹಾಕಿದೆ. 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ ಗುರಿ ಮುಟ್ಟದೆ ಸಮುದ್ರದಲ್ಲಿ ಕ್ರ್ಯಾಶ್ ಆಗಿವೆ ಅಂತ ಯೆಮೆನ್ ಸೇನೆ ಮಾಹಿತಿ ಕೊಟ್ಟಿದೆ. ಇನ್ನು ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಬದುಕಿದ್ದಾರೆ ಅಂತ ಹೇಳೋಕೆ ಇರಾನ್ ಒಳಗಡೆ ಭಾರಿ ಕಸರತ್ತು ನಡೀತಾ ಇದೆ. ಪೆಜೆಶ್ಕಿಯಾನ್ ಸುಪ್ರೀಂ ಲೀಡರ್ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಅಂತ ಖಾಮೆನಿಯವರ ಕಚೇರಿ ಮಾಹಿತಿ ಕೊಟ್ಟಿದೆ. ಸದ್ಯ ಈ ಮೀಟಿಂಗ್ನಲ್ಲಿ ದೇಶದ ಸಮಸ್ಯೆಗಳು ಮತ್ತು ಮಿಲಿಟರಿ ಸ್ಥಿತಿಗತಿ ಬಗ್ಗೆ ಚರ್ಚೆಯಾಗಿದೆ ಅಂತ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ಅಂದಹಾಗೆ ಮುಜ್ತಬಾ ಸುಪ್ರೀಂ ಲೀಡರ್ ಆದಾಗಿನಿಂದ ಒಮ್ಮೆ ಕೂಡ ಪಬ್ಲಿಕ್ಲಿ ಕಾಣಿಸ್ಕೊಂಡಿಲ್ಲ. ಅವರ ತಂದೆಯ ಅಂತಿಮ ಸಂಸ್ಕಾರದಲ್ಲೂ ಇರಲಿಲ್ಲ. ಇತ್ತೀಚೆಗೆ ಇಸ್ರೇಲ್ ಮಾಧ್ಯಮಗಳು ಖಾಮೆನಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ಬೋದು ಅಂತ ಹೇಳಿದ್ವು. ಅದಾದಮೇಲೆ ಇರಾನ್ನ ಮೆಹರ್ ನ್ಯೂಸ್ ಏಜೆನ್ಸಿ ಫೋಟೋ ರಿಲೀಸ್ ಮಾಡಿ ಖಾಮೆನಿ ಚೆನ್ನಾಗಿದ್ದಾರೆ ಅಂತ ಕ್ಲೇಮ್ ಮಾಡಿತ್ತು. ಈಗ ಖಾಮೆನಿಯವರ ಕಚೇರಿ ನೋಡಿ ನಮ್ಮ ದೇಶದ ಸುಪ್ರೀಂ ಲೀಡರ್ ದೇಶದ ಪ್ರೆಸಿಡೆಂಟ್ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ, ಯಾರು ಹೇಳಿದ್ರು ಇಲ್ಲ ಅಂಥೇಳಿ, ಆರಾಮಾಗಿದ್ದಾರೆ ನೋಡಿ ಇಲ್ಲಿ ಅಂಥೇಳಿ ಆ ನ್ಯೂಸನ್ನು ಹರಿಬಿಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಇರಾನ್ ತನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಮುಖ್ಯಸ್ಥರನ್ನ ಚೇಂಜ್ ಮಾಡಿದೆ. ಈ ಹುದ್ದೆಗೆ ಮೊಹಸೆನ್ ರೆಜಾಯನ್ ಅವರನ್ನು ಹೊಸದಾಗಿ ನೇಮಕ ಮಾಡಲಾಗಿದೆ. ಇವರು ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಮಾಜಿ ಕಮಾಂಡರ್. ಈ ಮೊದಲು ಮೊಹಮ್ಮದ್ ಬಾಗೆರ್ ಜೋಲ್ಗಾಧರ್ ಈ ಸ್ಥಾನದಲ್ಲಿದ್ದರು. ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ಇವರನ್ನ ನೇಮಕ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಈ ಅದ್ಭುತ ಜಾಗಗಳಿಗೆ 7 ಸ್ಯಾಂಡ್ಸ್ನವರ ಪ್ರವಾಸ ನೋಡಿ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನು ಒಳಗೊಂಡಿರೋ ಪ್ಯಾಕೇಜ್, ನಿಮಗೆ ಎಕ್ಸ್ಟ್ರಾ ಏನೂ ಖರ್ಚಿರೋದಿಲ್ಲ. ಇನ್ನು ಅಮೆರಿಕದ ಬಳಿ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಿವೆ ಅನ್ನೋ ರಿಪೋರ್ಟ್ಸ್ ನಡುವೆ ಅಮೆರಿಕದ ಪೆಂಟಗನ್ ಅಮೆರಿಕದ ರಕ್ಷಣಾ ಕಂಪನಿಗಳಿಗೆ ದೊಡ್ಡ ಆರ್ಡರ್ ಕೊಟ್ಟಿದೆ. ಶಸ್ತ್ರಾಸ್ತ್ರಗಳ ಉತ್ಪಾದನೆ ಮತ್ತು ಪೂರೈಕೆಯನ್ನು ಆದಷ್ಟು ಬೇಗ ರ್ಯಾಪಿಡ್ ಆಗಿ ನೀವು ಜಾಸ್ತಿ ಮಾಡಿ ಅಂತ ಹೇಳಿದೆ. ಡೆಪ್ಯೂಟಿ ಡಿಫೆನ್ಸ್ ಸೆಕ್ರೆಟರಿ ಸ್ಟೀವ್ ಫೆನ್ಬರ್ಗ್ ರಕ್ಷಣಾ ಕಂಪನಿಗಳಿಗೆ ನೋಟ್ಸ್ ಕಳಿಸಿದ್ದಾರೆ. ಮೆಮೊ 21 ಡೇಸ್ ಒಳಗಡೆ ಹೊಸ ಪ್ಲಾನ್ ರೆಡಿ ಮಾಡಿ ನೀವು ಬೇಗ ತೊಗೊಂಬರ್ಬೇಕು ಪ್ಲಾನ್ನ ಅಂತ ಹೇಳಿದ್ದಾರೆ. ವರ್ಷಗಟ್ಟಲೆ ಟೈಮ್ ತಗೊಳ್ಳೋದನ್ನು ನಾವು ಒಪ್ಪಲ್ಲ, ದಿಢೀರ್ ಅಂತ ಪ್ರೊಡಕ್ಷನ್ ಹೆಚ್ಚಿಸಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿ ಯಾವಾಗ ಓಪನ್ ಆಗುತ್ತೆ ಅನ್ನೋ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ಹೀಗಾಗಿ ತೈಲ ಬೆಲೆ ಮತ್ತೆ ಸ್ವಲ್ಪ ಮೂವ್ ಆಗ್ತಾ ಇದೆ. ನಾವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಟ್ರಂಪ್ ಹೇಳಿದಂಗೆ $70-75 ಎಲ್ಲ ಇರಲಿಲ್ಲ, $84ಗೆ ಮೂವ್ ಆಗಿತ್ತು. ಇನ್ನು ರಷ್ಯಾ ಮತ್ತು ಸಿರಿಯಾ ನಡುವೆ ಮಹತ್ವದ ಡೀಲ್ ಆಗಿದೆ. ಸಿರಿಯಾದಲ್ಲಿರೋ ರಷ್ಯಾದ ಸೇನಾ ನೆಲೆಗಳಾದ ಟಾರ್ಟಸ್ ಮತ್ತು ಮೇಮಿಮ್ ಬೇಸ್ಗಳ ಬಗ್ಗೆ ಒಪ್ಪಂದ ಆಗಿದೆ. ಟಾರ್ಟಸ್ ಸಿರಿಯಾದ ಕರಾವಳಿಯಲ್ಲಿರೋ ಪ್ರಮುಖ ಬಂದರು ಮತ್ತು ನೌಕಾನೆಲೆ. ಮೇಮಿಮ್ ಅನ್ನೋದು ಸಿರಿಯಾದಲ್ಲಿರೋ ಬಹುದೊಡ್ಡ ಏರ್ ಬೇಸ್. ಮೆಡಿಟರೇನಿಯನ್ ಮತ್ತು ಮಿಡಲ್ ಈಸ್ಟ್ನಲ್ಲಿ ರಷ್ಯಾ ಸೇನೆಗೆ ಇವೆರಡೇ ಬಹುದೊಡ್ಡ ಶಕ್ತಿಯಾಗಿದ್ವು. ಬಶರ್ ಅಲ್ ಅಸದ್ ಸರ್ಕಾರ ಇದ್ದಾಗ ರಷ್ಯಾ ಇವುಗಳನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ಆದರೆ ಈಗ ಅಹಮದ್ ಅಲ್ ಶರಾ ಸರ್ಕಾರ ಬಂದ ಮೇಲೆ ರಷ್ಯಾ ಜೊತೆ ಡೀಲ್ ಆಗಿದೆ. ಇದರ ಪ್ರಕಾರ ಈ ನೆಲೆಗಳ ಸಿವಿಲಿಯನ್ ಫೆಸಿಲಿಟಿಗಳನ್ನು ಸಿರಿಯಾ ಸರ್ಕಾರವೇ ವಹಿಸಿಕೊಳ್ಳುತ್ತೆ. ಮೆಮಿಮ್ ಏರ್ಪೋರ್ಟ್ ಮತ್ತು ಟಾರ್ಟಸ್ ಬಂದರಿನ ವಾಣಿಜ್ಯ ಪ್ರದೇಶ ಸಿರಿಯಾ ಪಾಲಾಗುತ್ತೆ. ಇನ್ನು ಅಲ್ಲಿರೋ ಮಿಲಿಟರಿ ಫೆಸಿಲಿಟಿಗಳನ್ನು ಜಂಟಿ ತರಬೇತಿ ಕೇಂದ್ರಗಳಾಗಿ ಬದಲಾಯಿಸಲಾಗುತ್ತೆ. ಮುಂದಿನ 3 ತಿಂಗಳ ಒಳಗೆ ಈ ಸಂಪೂರ್ಣ ಹಸ್ತಾಂತರ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಇನ್ನು ರಷ್ಯಾ ಮತ್ತು ಯುಕ್ರೇನ್ ನಡುವೆ ರಾತ್ರೋರಾತ್ರಿ ದಾಳಿ ಪ್ರತಿದಾಳಿ ನಡೆದಿದೆ. ರಷ್ಯಾದ ಗಡಿ ಪ್ರದೇಶ ಬೆಲ್ಗ್ರೇಡ್ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ನಡೆಸಿದ್ದು 5 ಮೃತಪಟ್ಟಿದ್ದಾರೆ, 24 ಮಂದಿ ಗಾಯಗೊಂಡಿದ್ದಾರೆ. ಅಥವಾ ಯುಕ್ರೇನ್ನ ಸಾಲ್ಟಿನ್ಸ್ಕಿ ಜಿಲ್ಲೆ ಮೇಲೆ ರಷ್ಯಾ ಮಿಸೈಲ್ ದಾಳಿ ಮಾಡಿದೆ. ಇದರಲ್ಲಿ 2 ಮೃತಪಟ್ಟು 13 ಮಂದಿ ಗಾಯಗೊಂಡಿದ್ದಾರೆ. ಅಲ್ಲದೆ ಕಪ್ಪು ಸಮುದ್ರದಲ್ಲಿರೋ ಯುಕ್ರೇನ್ ಬಂದರಿನ ಫ್ಯೂಲ್ ಸ್ಟೋರೇಜ್ ಫೆಸಿಲಿಟಿ ಮೇಲೂ ಕೂಡ ರಷ್ಯಾ ದಾಳಿ ಮಾಡಿದೆ. ರಷ್ಯಾದ ರಕ್ಷಣಾ ಸಚಿವಾಲಯ ಈ ಮಾಹಿತಿ ಕೊಟ್ಟಿದೆ. ಇನ್ನು ಗಾಜಾ ವಿಚಾರದಲ್ಲಿ ಅಮೆರಿಕದ ಶಾಂತಿ ಪ್ಲಾನ್ ಅನ್ನ ಇಸ್ರೇಲ್ PM ನೆತನ್ಯಾಹು ರಿಜೆಕ್ಟ್ ಮಾಡಿದ್ರು. ಆದರೆ ಅಮೆರಿಕ ಮಾತ್ರ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಗೊತ್ತಾಗಿದೆ. ಯಾಕಂದರೆ ನೆತನ್ಯಾಹು ಹೇಳಿಕೆ ಕೇವಲ ಎಲೆಕ್ಷನ್ ಗಿಮಿಕ್ ಅಂತ ಅಮೆರಿಕ ಭಾವಿಸಿದೆ. ನಿಜ ಏನು ಅಂದರೆ ಕಳೆದ 5 ದಿನಗಳಿಂದ ಗಾಜಾದಲ್ಲಿ ಇಸ್ರೇಲ್ ಯಾವುದೇ ದಾಳಿ ಮಾಡಿಲ್ಲ. ಹಾಗೆ ಇಸ್ರೇಲ್ ಸೇನೆ ಯೆಲ್ಲೋ ಲೈನ್ ಗಡಿಯಿಂದ ಮುಂದಕ್ಕೆ ಹೋಗಿಲ್ಲ. ನೆತನ್ಯಾಹು ಹೇಳಿಕೆ ಬಗ್ಗೆ ನಮಗೆ ಯಾವುದೇ ಟೆನ್ಷನ್ನೇ ಇಲ್ಲ ಅಂತ ಅಮೆರಿಕನ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈ ಎಲೆಕ್ಷನ್ ಟೈಮ್ ಇದೆ, ಅದಕ್ಕೆ ನೆತನ್ಯಾಹು ಹಿಂಗೆ ಮಾಡ್ತಿರೋದು, ರಾಜಕೀಯ ಅನಿವಾರ್ಯತೆ ಇದೆ ಅವರಿಗೆ, ನಮಗೆ ಅರ್ಥ ಆಗುತ್ತೆ ಅದು ಅಂಥೇಳಿ ಒಂಥರ ಸೈಡ್ಲೈನ್ ಮಾಡಿದ್ದಾರೆ ನೆತನ್ಯಾಹು ಹೇಳಿಕೆಯನ್ನು. ಇವರು ಕಳೆದ ವಾರವಷ್ಟೇ ಟ್ರಂಪ್ ಅಳಿಯ ಜೆರ್ಡ್ ಕುಶ್ನರ್ ಜೊತೆಗೆ ನೆತನ್ಯಾಹು ಮಾತನಾಡಿದರು. ಹಮಸ್ ಉಗ್ರರು ಶಸ್ತ್ರಾಸ್ತ್ರ ತ್ಯಜಿಸ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ, ಆದರೂ ನಿಮ್ಮ ಈ ಶಾಂತಿ ಪ್ಲಾನ್ಗೆ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅಂದ ಹಾಗೆ ಗಾಜಾದ ಬೋರ್ಡ್ ಆಫ್ ಪೀಸ್ 15 ಪಾಯಿಂಟ್ಸ್ ಪ್ಲ್ಯಾನ್ ಕೊಟ್ಟಿದ್ರು.
ಇಸ್ರೇಲ್ ಗಾಜಾದಿಂದ ಹಿಂದೆ ಸರಿಬೇಕು, ಹಮಸ್ ಉಗ್ರರು ಸಂಪೂರ್ಣ ಶಸ್ತ್ರತ್ಯಾಗ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಆದರೆ ಪ್ರಾಮಾಣಿಕವಾಗಿ ಹಮಸ್ ಅವರು ಶಸ್ತ್ರತ್ಯಾಗ ಮಾಡೋವರೆಗೂ ನಾವು ಗಾಜಾದಿಂದ ವಾಪಸ್ ಹೋಗಲ್ಲ ಅಂತ ನೆತನ್ಯಾಹು ಹೇಳಿದ್ರು. ಇತ್ತ ಡಾಲ್ಫಿನ್ ಚಂಡಮಾರುತ ಭಾನುವಾರ ಚೀನಾದ ಪೂರ್ವ ಕರಾವಳಿಗೆ ಅಪ್ಪಳಿಸಿದೆ. ಚೀನಾದ ಹವಾಮಾನ ಇಲಾಖೆ ಬಗ್ಗೆ ಮಾಹಿತಿ ಕೊಟ್ಟಿದೆ. ಇದರಿಂದ ಅಲ್ಲಿಗ ಧಾರಾಕಾರ ಮಳೆ ಸುರಿತಾ ಇದೆ. ಗಾಳಿ ಪ್ರತಿ ಗಂಟೆಗೆ 151 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಈಗ ಆಲ್ರೆಡಿ 10 ಲಕ್ಷ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಸಾರಿಗೆ ವ್ಯವಸ್ಥೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಡಚಣೆ ಉಂಟಾಗಿದೆ. ಶಾಂಘೈನಲ್ಲಿ ಇದೀಗ ಸುಮಾರು 1,500 ಫ್ಲೈಟ್ಸ್ ಕ್ಯಾನ್ಸಲ್ ಆಗಿವೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಗಾಳಿ ಮಳೆಯಿಂದ ಪ್ರವಾಹ ಮತ್ತು ಭೂಕುಸಿತ ಆಗುತ್ತೆ ಅನ್ನೋ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಇನ್ನು ಅಮೆರಿಕದ ಕೆಲ ವರ್ಕ್ ವೀಸಾ ನಿಯಮದಲ್ಲಿ ದೊಡ್ಡ ಬದಲಾವಣೆ ತರೋಕೆ ಮುಂದಾಗಿದ್ದಾರೆ. ವಿದೇಶಿ ಕಾರ್ಮಿಕರಿಗೆ ಕೊಟ್ಟಿರೋ 60 ದಿನಗಳ ಗ್ರೇಸ್ ಪೀರಿಯಡ್ ಅನ್ನು ತೆಗೆದುಹಾಕೋಕೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ DHS ಪ್ರಸ್ತಾವನೆ ಮುಂದಿಟ್ಟಿದೆ. ವಿದೇಶಿ ಕಾರ್ಮಿಕರು ತಮ್ಮ ಕೆಲಸ ಕಳ್ಕೊಂಡ ನಂತರ ಕೆಲಸ ಹುಡುಕೋಕೆ ಇಮಿಗ್ರೇಷನ್ ಸ್ಟೇಟಸ್ ಹಾಗೂ ಅಮೆರಿಕ ಬಿಡೋಕೆ 60 ದಿನಗಳ ಕಾಲ ಟೈಮ್ ಇತ್ತು. ಅದನ್ನೀಗ ತೆಗೆದು ಹಾಕೋಕೆ ಪ್ರಪೋಸಲ್ ರೆಡಿಯಾಗಿದೆ. ಇದು H1B ವೀಸಾ ಸೇರಿ ಅಮೆರಿಕದ ವರ್ಕ್ ವೀಸಾ ಹೋಲ್ಡರ್ಸ್ಗೆ ಅಪ್ಲೈ ಆಗುತ್ತೆ. ಸದ್ಯ ಈ ಪ್ರಸ್ತಾವನೆಯನ್ನು ವೈಟ್ ಹೌಸ್ ಆಫೀಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಜೆಟ್ OMB ಚೆಕ್ ಮಾಡ್ತಿದೆ. ಈ ಬಗ್ಗೆ ತಜ್ಞರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಕೆಲ ವಿದೇಶಿ ಕಾರ್ಮಿಕರು ಮತ್ತು ಅವರ ಫ್ಯಾಮಿಲಿ ಬೇರೆ ಆಗ್ಬೋದು. ಬೇರೆ ದಾರಿ ಇಲ್ಲದೆ ಅವರು ಎಲ್ಲರೂ ಅಮೆರಿಕ ಬಿಡೋ ಪರಿಸ್ಥಿತಿ ಬಂದ್ಬಿಡ್ಬೋದು. ಸ್ಕಿಲ್ಡ್ ಉದ್ಯೋಗಿಗಳನ್ನ ಕಳ್ಕೊಂಡು ಅಮೆರಿಕದ ಆರ್ಥಿಕತೆಗೂ ಪೆಟ್ಟು ಬೀಳ್ಬೋದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಬ್ರಿಟಿಷ್ ನೌಕಾಪಡೆಯ ಡ್ರೋನ್ಗಳಲ್ಲಿ ಭದ್ರತಾ ಲೋಪ ಪತ್ತೆಯಾಗಿದೆ. ನೌಕಾಪಡೆ ಬಳಸೋ K3 ಸ್ಕೌಟ್ ಅನ್ಮ್ಯಾನ್ಡ್ ಸರ್ವೆಲೆನ್ಸ್ ಬೋಟ್ನಲ್ಲಿ ಅಳವಡಿಸಲಾಗಿರೋ ಕ್ಯಾಮೆರಾಗಳು ಚೈನಾಗೆ ಡೇಟಾ ಕಳಿಸಿವೆ. ಚೈನಾದ IP ಅಡ್ರೆಸ್ನೊಂದಿಗೆ ಕಮ್ಯುನಿಕೇಟ್ ಮಾಡಿವೆ ಅಂತ ದಿ ಟೆಲಿಗ್ರಾಫ್ ರಿಪೋರ್ಟ್ ಮಾಡಿದೆ. ವರದಿ ಪ್ರಕಾರ ಸರ್ವೆಲೆನ್ಸ್ ಬೋಟ್ನಲ್ಲಿ ಫಿಟ್ ಮಾಡಿರೋ ಕ್ಯಾಮೆರಾಗಳನ್ನು ಚೀನಿ ಬಿಡಿ ಭಾಗಗಳನ್ನು ಬಳಸಿ ತಯಾರಿಸಲಾಗಿದೆ. ಇವು ಚೈನಾಗೆ ಲಿಂಕ್ ಇರೋ IP ಅಡ್ರೆಸ್ಗೆ ಹಾರ್ಟ್ ಬೀಟ್ ಕಮ್ಯುನಿಕೇಷನ್ ಸಿಗ್ನಲ್ಸ್ ಕಳಿಸ್ತಾ ಇದ್ವು. ಹಾರ್ಟ್ ಬೀಟ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ಈ ಡಿವೈಸ್ ಸ್ವಿಚ್ ಆನ್ ಆಗಿದೆ, ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ತೋರಿಸೋಕೆ ಆಗಾಗ ಕಳಿಸೋ ಸಿಗ್ನಲ್. ಸದ್ಯ ಯಾವುದೇ ರೀತಿಯ ಸೂಕ್ಷ್ಮ ಮಾಹಿತಿ ಚೀನಾಗೆ ಹೋಗಿದಾವ ಅದ್ರ ಬಗ್ಗೆ ಇನ್ನೂ ಸಾಕ್ಷ್ಯ ಸಿಕ್ಕಿಲ್ಲ. ತನಿಖೆ ನಡೀತಾ ಇದೆ. ಬ್ರಿಟನ್ ಡಿಫೆನ್ಸ್ ಮಿನಿಸ್ಟ್ರಿ ಈ ರೀತಿ ಹೇಳಿದೆ. ಇನ್ನು ನಾರ್ತ್ ಕೊರಿಯಾದ ಹ್ಯಾಕರ್ಸ್ ಗೇಮ್ ಮತ್ತೆ ಶುರುವಾಗಿದೆ. ಸೈಬರ್ ದಾಳಿಯನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ಚೆನ್ನಾಗಿ ಮಾಡೋಕ್ಕೆ AI ಟೂಲ್ಸ್ ಅನ್ನು ಬಳಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ದಕ್ಷಿಣ ಕೊರಿಯಾದ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಜೆನಿಯನ್ಸ್ ಇದನ್ನು ರಿಪೋರ್ಟ್ ಮಾಡಿದೆ. ಇನ್ನು ಪಶ್ಚಿಮ ಯುರೋಪ್ನಲ್ಲಿ ಈ ಬಾರಿ ಬಿಸಿಲು ತೀವ್ರ ಆಗ್ತಾ ಇದೆ. ಜೂನ್ ಮತ್ತು ಜುಲೈ ತಿಂಗಳು ಹಿಂದೆಂದಿಗಿಂತಲೂ ಅತ್ಯಂತ ಬಿಸಿಯಾದ ಅವಧಿಯಾಗಿ ದಾಖಲಾಗಿವೆ. ಯುರೋಪ್ನ ಕಾಪರ್ನಿಕಸ್ ಕ್ಲೈಮೇಟ್ ಚೇಂಜ್ ಸರ್ವಿಸ್ ಈ ಮಾಹಿತಿ ಕೊಟ್ಟಿದೆ. ಜುಲೈನಲ್ಲಿ ಜಾಗತಿಕ ಸರಾಸರಿ ಸಮುದ್ರ ಮೇಲ್ಮೈ ತಾಪಮಾನ 2 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿತ್ತು. ಈ ತೀವ್ರ ಉಷ್ಣತೆಯಿಂದ ಯುರೋಪ್ನ ಹಲವು ಭಾಗಗಳಲ್ಲಿ ಬರ ಪರಿಸ್ಥಿತಿ ಅಥವಾ ಕಾಡ್ಗಿಚ್ಚು ಕೂಡ ಉಂಟಾಗಿದೆ. ಇದಕ್ಕೆ ಹವಾಮಾನ ಬದಲಾವಣೆನೇ ಮುಖ್ಯ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ರ ಮುಂದಿನ ಕೆನಡಾ ಭೇಟಿಗೆ ವಿರೋಧ ವ್ಯಕ್ತವಾಗಿದೆ. ಇದೇ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1 ತನಕ ಮೋಹನ್ ಭಾಗವತ್ ಕೆನಡಾಗೆ ಹೋಗ್ತಾ ಇದ್ದಾರೆ. ಆದರೆ ಕೆನಡಾದ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ, ಅದರಲ್ಲೂ ಕೂಡ ಮುಖ್ಯವಾಗಿ ಖಲಿಸ್ತಾನಿ ಬೆಂಬಲಿಗರು ಜಾಸ್ತಿ ಸಪೋರ್ಟ್ ಮಾಡೋ, ಸಿಖ್ ಮೂಲಭೂತವಾದಿಗಳು ಸಪೋರ್ಟ್ ಮಾಡೋ NDP, ಈ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿ ಅಂದರೆ ಇದರ ಸಂಸದರು ಇದನ್ನು ವಿರೋಧಿಸಿದ್ದಾರೆ. ಮೋಹನ್ ಭಾಗವತ್ ಕೆನಡಾಗೆ ಬರೋದನ್ನು ತಡೀರಿ ಅಂತ ಕೆನಡಾ ಸರ್ಕಾರಕ್ಕೆ ಹೇಳಿದ್ದಾರೆ. ಅಲ್ಲದೆ RSS ಅನ್ನು ಕೆನಡಾದಲ್ಲಿ ಬ್ಯಾನ್ ಮಾಡಿ ಅಂತಲೂ ಹೇಳಿದ್ದಾರೆ. ಇವರು ಪ್ರತ್ಯೇಕತಾವಾದಿ ಗುಂಪಂತೆ RSSನವರು ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧದ ದ್ವೇಷ, ಬೆದರಿಕೆ ಮತ್ತು ಹಿಂಸಾಚಾರವನ್ನು ಪ್ರಮೋಟ್ ಮಾಡ್ತಾರೆ. ಹೀಗಾಗಿ ಇದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. NDP ಅವರು, ಸಿಖ್ ಪಾರ್ಟಿ ಇದು ಕೆನಡಾದಲ್ಲಿ, ಅವರು ಹೇಳಿದ್ದಾರೆ. ಇನ್ನು ಭಾರತದ ವಿಖ್ಯಾತ ಭೌತಶಾಸ್ತ್ರಜ್ಞ ಉತ್ತರ ಪ್ರದೇಶ ಮೂಲದ ದೀಪಕ್ ಧರ್ ಅವರಿಗೆ 2026ನೇ ವರ್ಷದ ಡಿರಾಕ್ ಪದಕ ಲಭಿಸಿದೆ. ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕಲ್ಸ್ನಲ್ಲಿ ಇವರು ಕೊಟ್ಟಿರೋ ಕೊಡುಗೆಗೆ, ಇವರ ಸಾಧನೆಗೆ ಈ ಪದಕ ಸಿಕ್ಕಿದೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಿಟಿಕಲ್ ಫಿಸಿಕ್ಸ್ ಅನ್ನೋ ಸಂಸ್ಥೆ ಈ ಪ್ರಶಸ್ತಿಯನ್ನು ಘೋಷಿಸಿದೆ. ಹಾಗೆ ಫಿಸಿಕ್ಸ್ನಲ್ಲಿ ಈ ಪದಕವನ್ನು ಅತ್ಯುನ್ನತ ಗೌರವಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಈ ಹಿಂದೆ ಸ್ಟೀಫನ್ ಹಾಕಿಂಗ್ ಅವ್ರಿಗೂ ಈ ಪದಕವನ್ನು ಕೊಡಲಾಗಿತ್ತು. ಈ ವರ್ಷ ಒಟ್ಟು 4 ಭೌತಶಾಸ್ತ್ರಜ್ಞರಿಗೆ ಈ ಗೌರವವನ್ನು ಒಟ್ಟಿಕೊಡಲಾಗಿದೆ. ಅದರಲ್ಲಿ ಭಾರತದ ದೀಪಕ್ ಧರ್ ಕೂಡ ಒಬ್ಬರು. ಕಾಂಪ್ಲಿಕೇಟೆಡ್ ಆಗಿರೋ ಸ್ಯಾಂಡ್ ಪೈಲ್ ಮಾಡೆಲನ್ನು ಬಿಡಿಸಿದ್ದು ಹಾಗೂ ವಸ್ತುಗಳ ಸ್ಥಿತಿ ಬದಲಾಗೋ ಪ್ರಕ್ರಿಯೆಯನ್ನು ಸುಲಭವಾಗಿ ವಿವರಿಸಿದ್ದೇ ಇವರ ಪ್ರಮುಖ ಸಾಧನೆಯಾಗಿ ಗುರುತಿಸಲಾಗಿದೆ. ಇನ್ನು ಭಾರತದಿಂದ ವಿಶ್ವಸಂಸ್ಥೆಗೆ ವಿಶೇಷ ಉಡುಗೊರೆಯನ್ನು ಕೊಡಲಾಗಿದೆ. ಜೆನಿವಾದ UN ಕಚೇರಿಗೆ ಒಟ್ಟು 5 ನವಿಲುಗಳನ್ನು ಕಳಿಸಿಕೊಡಲಾಗಿದೆ. ಅದರಲ್ಲಿ ಒಂದು ಅಪರೂಪದ ಬಿಳಿ ನವಿಲು ಕೂಡ ಇದೆ. ವಿಶ್ವಸಂಸ್ಥೆಯಲ್ಲಿರೋ ಭಾರತದ ಕಾಯಂ ಪ್ರತಿನಿಧಿ ಈ ನವಿಲುಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಜೆನೆವಾ UN ಕಚೇರಿಯ ಮಹಾನಿರ್ದೇಶಕರಾದ ಟಾಟಿಯಾನಾ ವೋಲ್ವಾಯ್ ಇದನ್ನು ಸ್ವೀಕರಿಸಿದ್ದಾರೆ. ಆರ್ಯಾನಾ ಪಾರ್ಕ್ನಲ್ಲಿ ಈ ನವಿಲುಗಳು ಇರ್ತವೆ.
ಈ ನವಿಲುಗಳನ್ನು ಕೊಡೋದು ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿರೋ ಸಂಪ್ರದಾಯ. ಇಂದಿರಾ ಗಾಂಧಿ ಅವರು ಕೂಡ ನವಿಲುಗಳನ್ನು ಕಳಿಸ್ಕೊಟ್ಟಿದ್ರು. ಇನ್ನು ಭಾರತ ತರೋಕೆ ಹೊರಟಿರೋ FCRA ಬಿಲ್ಗೆ ಅಮೆರಿಕದ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು. ಇದಕ್ಕೀಗ ಅಮೆರಿಕದಲ್ಲಿರೋ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ರಿಯಾಕ್ಟ್ ಮಾಡಿದ್ದಾರೆ. ಹೊಸ ತಿದ್ದುಪಡಿಯಿಂದ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಸಂಘ ಸಂಸ್ಥೆಗಳು ವಿದೇಶಿ ಫಂಡ್ ಪಡೆಯೋಕೆ ಸರಿಯಾದ ವ್ಯವಸ್ಥೆ ತರಲಾಗ್ತಾ ಇದೆ. ಸಾರ್ವಜನಿಕ ಮತ್ತು ರಾಜಕೀಯ ಕ್ಷೇತ್ರಗಳಿಗೆ ಬರೋ ವಿದೇಶಿ ಹಣವನ್ನು ನಿಯಂತ್ರಣ ಮಾಡೋದು ಸಾಮಾನ್ಯ ಪ್ರಕ್ರಿಯೆನೇ. ಇದು ವಿಶೇಷ ವಿಚಾರ ಅಲ್ಲ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ದೇಶದ ಒಂದು ಆಂತರಿಕ ವಿಚಾರ ಕೂಡ ಇದು ಹೌದು ಅಂತ ಕ್ವಾತ್ರಾ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ಇರೋ ಬಹುತೇಕ ಎಲ್ಲಾ ರಾಷ್ಟ್ರಗಳಲ್ಲಿ ಈ ನಿಯಮ ಇದೆ. FCRA ತಿದ್ದುಪಡಿಯಿಂದ ಭಾರತ ಸರ್ಕಾರ ಚರ್ಚ್ ಮತ್ತು ಚಾರಿಟಿಗಳನ್ನು ಕಂಟ್ರೋಲ್ಗೆ ತಗೊಳುತ್ತೆ ಅನ್ನೋದು ಸುಳ್ಳು. ಇದು ಯಾವುದೇ ನಿರ್ದಿಷ್ಟ ಸಮುದಾಯವನ್ನು ಟಾರ್ಗೆಟ್ ಮಾಡಲ್ಲ ಅಂತ ಕ್ವಾತ್ರಾ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಮನವಿ ಕಡೆದಾಗಿ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡ್ಬೋದು. ನೋಡಿ, ನಾವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ, ಆ ಸೆಕ್ಷನ್ಗೆ ಹೋದರೆ ನಿಮಗೆ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 106 ಮೆಂಬರ್ ಓನ್ಲಿ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಬಲ್ಲ, ನಾಲೆಜ್ ಇಂಪ್ರೂವ್ ಮಾಡಬಲ್ಲ, ಬೆಟರ್ ಪರ್ಸನ್ ಮಾಡೋಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಲ್ಲ ವೀಡಿಯೋಸನ್ನು ಪಬ್ಲಿಷ್ ಮಾಡಿದ್ದೀವಿ. ಮೆಂಬರ್ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದು. ನೀವು ಒಂದ್ಸಲ ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಚೆಕ್ ಮಾಡ್ಬೋದು. ನಿಮಗದು ಯೂಸ್ಫುಲ್ ಅಂತ ಅನಿಸಿದ್ರೆ ಆಮೇಲೆ ನೀವು ನಮ್ಮ ಚಾನಲ್ಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯ್ನ್ ಆಗ್ಬೋದು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನೀವು ಜಾಯ್ನ್ ಆದಾಗ ಹಲವಾರು ಸ್ಪೆಷಲ್ ರಿಪೋರ್ಟ್ಸ್, ಅರ್ಲಿ ಆ್ಯಕ್ಸೆಸ್ ಅಂದರೆ ಮೊದಲು ಮೆಂಬರ್ಸ್ಗೆ ಕೊಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.